ಕನ್ನಡದ ಬಂಧುಗಳಿಗೆ ನನ್ನ ನಮಸ್ಕಾರ. ವಿಶ್ವೇಶ್ವರ ಭಟ್ರು ನನಗೆ ಭಾಳ ವಿಶೇಷವಾದ ಗೌರವ. ಅವ್ರನ್ನ ಕಂಡ್ರೆ ನನಗೆ ಅವರು ಹೇಳಿದಂಥ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕು, ನಮ್ಮ ಒಂದು ಅವರ ಒಂದು ಶಾಲಾ ದಿನಗಳು ಅಥವಾ ಯಾವಾಗ ಗೊತ್ತಿಲ್ಲ, ಅವರು ಒಂದು ಫ್ಯಾನ್ಸ್ ಸೋಷನಲ್ಲಿ ಕೂಡ ಇದ್ರಂತೆ, ನಮ್ಮ ಫ್ಯಾನ್ಸ್ ಸೋಷನಲ್ಲಿ. ಅದನ್ನು ಹೇಳಿದಾಗ ನನಗೆ ಸ್ವಲ್ಪ ಎದೆ ಉಬ್ಬಿತ್ತು. ಅಂಥ ವಿಶ್ವೇಶ್ವರ ಭಟ್ರು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಛಾಪ ಮೂಡಿಸಿರತಕ್ಕಂಥ ಒಂದು ಅದ್ಭುತ ವ್ಯಕ್ತಿತ್ವ. ಅವರ ಮನೆಯ ಲೈಬ್ರರಿ, ಅವ್ರ ಮನೆಯಲ್ಲಿ ಇಂಥ ಪುಸ್ತಕ ಇದೇ ಇಲ್ಲ ಅಂತ ಹೇಳೋಗಿಲ್ಲ, ಅಂಥ ಓದುಗ. ಇವತ್ತು ಅನೇಕ ಅದ್ಭುತ ಕಾರ್ಯಕ್ರಮಗಳನ್ನ ಮಾಡಿದಂಥವ್ರು ಅವರು. ಈಗ ವಿಶೇಷವಾಗಿ ಕನ್ನಡದ ಜನತೆಗೆ ಒಂದು ಕೊಡುಗೆ ಕೊಡಬೇಕು ಅಂತ ಬಂದಿದ್ದಾರೆ. ಅದು ಏನು ಅಂತಂದರೆ ಪ್ರವಾಸಿ ಪ್ರಪಂಚ. ಅದರ ಶೀರ್ಷಿಕೆ ಬಂದು ವಿಹಾರವೇ ವಿಶ್ವ ಆಲಿಯಾಸ್ ವಿಶ್ವೇಶ್ವರ ಭಟ್ರು. ಚೆನ್ನಾಗಿದೆ. ಈಗ ಕರ್ನಾಟಕದಲ್ಲಿ ಅನೇಕ ಪ್ರವಾಸಿ ತಾಣ ಇದೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಭಾಳ ಜವಾಬ್ದಾರಿಯಿಂದ ನಾವು ಹುಡುಕ್ತಾ ಹೋದರೆ ನಮ್ಮ ರಾಜ್ಯದ ಒಳಗಡೆ ಸ್ವಿಟ್ಜರ್ಲ್ಯಾಂಡ್ ಸಿಗುತ್ತೆ, ನಮ್ಮ ರಾಜ್ಯದ ಒಳಗೆ ಆಫ್ರಿಕಾ ಅಂತ ಒಂದು ಕಾಡು ಸಿಗುತ್ತೆ, ನಮ್ಮ ರಾಜ್ಯದ ಒಳಗೆ ಯಾರೂ ನೋಡದೇ ಇರುವಂಥ ಫಾಲ್ಸ್ಗಳು ಸಿಗುತ್ತೆ. ಅದೆಲ್ಲದಕ್ಕಿಂತ ವಿಶೇಷವಾಗಿ ಅನೇಕ ದೇವತಾ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಸ್ವಲ್ಪ ನಾವು ಎಕ್ಸ್ಟ್ರಾ ಕನ್ನಡಕ ಹಾಕ್ಕೊಂಡು ಹುಡುಕಿದ್ರೆ ಅದು ಸಿಗುತ್ತೆ. ಬಹುತೇಕ ಎಲ್ಲರೂ ಸ್ವಲ್ಪ ಆ ಕನ್ನಡಕನ ಮರ್ತಿದ್ರು. ಈಗ ಕನ್ನಡಿಗರಿಗೆ ಆ ಕನ್ನಡಕವನ್ನು ಹಾಕಿ ವಿಶ್ವೇಶ್ವರ ಭಟ್ರು ಆ ಪ್ರವಾಸಿ ತಾಣದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದರ ಪ್ರಯುಕ್ತ ಈ ಶೀರ್ಷಿಕೆ ಅಡಿ ಇರೋಂಥ ಈ ಒಂದು ತಾಣ, ಜಾಲತಾಣದಲ್ಲಿ ಎಲ್ಲದರಲ್ಲೂ ಬರ್ತದೆ. ಇವತ್ತೇನು ನಾವು ಹೇಳೋದೇ ಬೇಕಾಗಿಲ್ಲ, ಡಿಜಿಟಲ್ ಮಾಧ್ಯಮ ಇವತ್ತು ಮನುಷ್ಯನ ಎರಡನೇ ಹೃದಯ ಆಗಿದೆ. ಉತ್ತಮವಾದಂಥ ಅಂಶಗಳಿಗೆ ಬಳಸ್ಬಿಟ್ರೆ ಮಾತ್ರ ಜ್ಞಾನಕೋಶ ಭಾಳ ದೊಡ್ಡ ಇಂಪ್ರೂವ್ಮೆಂಟ್ ಆಗ್ತದೆ. ಅದೇ ನಾವು ಬೇರೆ ಥರ ಬಳಸಿದ್ರೆ ಯಾವಾಗಲೂ ಜಗಳ ಮಾಡ್ಕೊಳ್ಳೋವಂಥ ಒಂದು ವಿಷಯಕ್ಕೆ ಹೋಗಬೇಕಾಗ್ತದೆ. ಆದರೆ ಇವರ ಪರಿಕಲ್ಪನೆ ನನ್ನ ಪ್ರಕಾರ ತುಂಬ ಜನಕ್ಕೆ ಉಪಯುಕ್ತ. ಎಷ್ಟೋ ಡೆನ್ಸ್ ಫಾರೆಸ್ಟ್ ಒಳಗಡೆ, ಅದರಲ್ಲೂ ನಾನು ವಿಶೇಷವಾಗಿ ಮ್ಯಾಂಗ್ಳೂರು ಮತ್ತು ಕಾಸರಗೋಡು ಮಧ್ಯದಲ್ಲಿ ಒಂದು ದುರ್ಗಾ ಟೆಂಪಲ್ ಇದೆ. ಯಾರಿಗೂ ಗೊತ್ತಿಲ್ಲ. ಎಷ್ಟು ಪ್ರಾಚೀನ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಅದು ನನಗೆ ಯಾರಿಂದನೋ ಗೊತ್ತಾಯ್ತು ಈಗ ಒಂದು 30 years ಬ್ಯಾಕು. ಎಂಥ ಶಕ್ತಿಯುತವಾದ ಕೇಂದ್ರ ಅದು ಅಂತಂದರೆ, ನಾನು ಹೋದಾಗ ನೀವು ಈ ಕೆಲಸ ಮಾಡಬೇಡಿ ನಿಮ್ಗಾಗೋಲ್ಲ, ನಾನು ತಿರ್ಗಾ ಹೋದಾಗ ಈ ಕೆಲಸ ಮಾಡಿ ನಿಮ್ಗಾಗುತ್ತೆ ಅಂತ ಹೇಳುವಂಥ ನಾಲಿಗೆ ಅದು ಯಾರಿಗೂ ಗೊತ್ತಿಲ್ಲ. ನಾನು ಅದು ಅಂಥ ಕಾಲ ಬಂದಾಗ ನಾನು ಇವರಿಗೆ ಮಾಹಿತಿ ಕೊಡ್ತೀನಿ. ತುಂಬ ಆಧ್ಯಾತ್ಮಿಕ ಕೇಂದ್ರ ಅದು, ದುರ್ಗಾ ಸಂಬಂಧಿತ ಜಾಗ. ಹಾಗೆ ಅನೇಕ ಇದ್ದಾವೆ. ಇದರಲ್ಲಿ ನಿಮ್ಮ ಮಾಹಿತಿ ಸಿಗುತ್ತೆ. ವಿಶ್ವೇಶ್ವರ ಭಟ್ರಿಗೆ ಈ ಪ್ರಯತ್ನಕ್ಕೆ ಹೃದಯದ ಅಂತರಾಳದಿಂದ ಧನ್ಯವಾದ. ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸರ್, ಲವ್ ಯು ಸರ್.